ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದು ಸಿಂಚು ಬ್ಲಾಗ್ಸ್. ಈ ಬ್ಲಾಗ್ ಬಂದು ನಾನು ಲಾಸ್ಟ್ ಶಾರ್ಟ್ಸ್ ಅಪ್ಲೋಡ್ ಮಾಡಿದಾಗ ಹೇಳಿದ್ದೆ, ನೆಕ್ಸ್ಟ್ ಬ್ಲಾಗ್ ಬಂದು ವರಮಹಾಲಕ್ಷ್ಮಿ ಬ್ಲಾಗ್ ಆಗಿರುತ್ತೆ ಅಂತ. ಸೊ ಇದರದ್ದು ವಿಡಿಯೋ ಫಸ್ಟ್ ಎಲ್ಲ ಮನೆ ಕ್ಲೀನಿಂಗ್ದೆಲ್ಲ ಆಯ್ತಲ್ವ. ಇವಾಗ ಏನಿದೆ, ದೇವ್ರ ಮನೆ ಕ್ಲೀನ್ ಮಾಡಬೇಕು ಮತ್ತು ಹಬ್ಬದ ಪ್ರಿಪ್ರೇಷನ್ ಇದೆ. ಸೊ ಅದನ್ನು ಮಾಡ್ತಾಯಿದ್ದೆ. ಫಸ್ಟು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟೆ. ಎಲ್ಲ ಬೆಳ್ಳಿ ಸಾಮಾನು ಏನೇನಿದ್ದೋ ಅದನ್ನೆಲ್ಲ ನೀಟಾಗಿ ಬೆಳಗ್ಗೆ ಇಟ್ಕೊಂಡೆ. ಈ ವಿಡಿಯೋದಲ್ಲಿ ನಂದು ಹಿಂದಿನ ದಿನದ ಪ್ರಿಪ್ರೇಷನ್ ಮತ್ತು ಅದರ ನೆಕ್ಸ್ಟ್ ಡೇ ಹೇಗಿರುತ್ತೆ, ಹೋಲ್ ದಿನ ಅಂದರೆ 2 ಡೇಸ್ ಅಂತ ಅಂದ್ಕೊಳ್ಳಿ. ಕಂಪ್ಲೀಟ್ 2 ಡೇಸ್ ಹೇಗೆ ನಾವು ಫುಲ್ ಬ್ಯುಸಿ ಇದ್ವಿ, ನಾವು ನಮ್ಮ ಮನೇಲಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಅದರ ಹಿಂದಿನ ಪ್ರಿಪ್ರೇಷನ್ ಏನೇನಿರುತ್ತೆ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದೆಲ್ಲ ಫುಲ್ ನೀಟಾಗೆಲ್ಲ ಬೆಳಗಿಟ್ಟಿದ್ದೀನಿ ನೋಡಿ. ಮಕೋಡ ಎಲ್ಲ ಪ್ರತಿಯೊಂದು ಈ ಸತಿ ಏನೇನು ಆರ್ಡರ್ ಮಾಡಿದ್ವಿ ಎಲ್ಲ ಪಂಚಾರತಿ ಮತ್ತು ಇನ್ನೊಂದು ಅರಿಶಿನ ಕುಂಕುಮ ಕೊಡೋಕ್ಕೋಸ್ಕರ ಹೊಸ್ದಾಗೇನೋ ಆರ್ಡರ್ ಮಾಡಿದ್ವಿ. ಇದೆಲ್ಲ ಫುಲ್ ಹಣ್ಣುಗಳು ಎಲ್ಲ ಇವತ್ತು ಬೆಳಗ್ಗೆ ಹೋಗಿ ತಂದಿದ್ದಿದ್ದವರು. ಅವತ್ತು ಹಬ್ಬದ ಹಿಂದಿನ ದಿನ ಬೆಳಗ್ಗೆ ಹೋಗೆಲ್ಲ ತಂದಿದ್ದರು. ಮತ್ತು ದೇವ್ರ ಮನೆ ಎಲ್ಲ ಫುಲ್ ರೆಡಿ ಮಾಡಿಟ್ಟಿದ್ದೀನಿ. ಇದು ಹೂವು ಕಟ್ಟಬೇಕು, ಮಲ್ಲಿಗೆ ಹೂವು ಮತ್ತು ಮಲ್ಲಿಗೆ ಹಾರ ತರಬೇಕು. ಅದು ಸಂಜೆ ತರೋಣ ಅಂತ ತಂದಿಲ್ಲ. ಮತ್ತು ಲೋಟಸ್ಸು ಇವಾಗ ಫಸ್ಟು ದೇವಿಗೆ ಮಕೋಡ ಎಲ್ಲ ಫುಲ್ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ನಾನೇ ಮಾಡೋದು ಪ್ರತಿ ವರ್ಷವೂ. ಈ ಸತಿ ಏನು ಅಂದರೆ ಪ್ರತಿ ವರ್ಷ ಬರೀ ಏನೇ ಇದ್ದರೂ ಕಾಡಿಗೆ ಲಿಪ್ಸ್ಟಿಕ್ಕು ಎಲ್ಲ ಹಾಕಿ ಫುಲ್ ನೀಟಾಗಿ ರೆಡಿ ಮಾಡ್ತಾಯಿದ್ದೆ. ಈ ವರ್ಷವೂ ನಾನೇ ಮಾಡ್ತಾಯಿದ್ದೀನಿ. ಈ ವರ್ಷ ಇನ್ನೊಂದೇನು ಹೊಸ್ದಾಗಿ ಇನ್ಕಲ್ಕೇಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಸತಿ ದೇವ್ರಿಗೆ ಈ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡ್ಕೊಂಡಿದ್ದೆ. ಫಸ್ಟ್ ಈ ಥರ ಮಾಡೋಣ ಅಂತ ಐಡಿಯಾ ಇತ್ತು, ಆದರೆ ಅದೊಂದು ಸ್ವಲ್ಪ ಪೆಂಡಿಂಗಲ್ಲಿ ಇಟ್ಟಿದ್ದೆ. ನೋಡೋಣ, ಟೈಮ್ ಸಿಕ್ಕಿದ್ರೆ ಮಾಡೋಣ ಅಂತ. ಅಂದರೆ ಈ ಫೇಸ್ಗೆ ಈ ಫೌಂಡೇಶನ್ ಒಂಥರ ರಿಯಲ್ ಫೇಸ್ ಥರ, ಸ್ಕಿನ್ ಥರ ಕಾಣೋ ಥರ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ನಮ್ಮ ಮಮ್ಮಿ ಬೇಡ ಬಿಡು, ಅದು ಆಗುತ್ತಾ ಅಂತ ಅಂತಿದ್ರು. ನಾನು ಟ್ರೈ ಮಾಡೋಣ ಅಂತ ಮಾಡಿದೆ. ಔಟ್ಕಮ್ ಏನೋ ಚೆನ್ನಾಗೇ ಬಂತು. ರಿಸಲ್ಟ್ ಎಲ್ಲರೂ ನೋಡಿದ ತಕ್ಷಣ ವಾವ್ ಅಂತ ಅಂತಿದ್ರು. ನನ್ನ ತಂಗಿ, ನಮ್ಮ ಮಮ್ಮಿ ಎಲ್ಲರೂ. ನನಗೇನೋ ಎಂಡ್ ಆಫ್ ದ ರಿಸಲ್ಟ್ ಚೆನ್ನಾಗೇ ಬಂತು. ಆದರೆ ಇನ್ನೊಂದು ಸ್ವಲ್ಪ ನಾನು ಫೌಂಡೇಶನ್ ಚೆನ್ನಾಗಿರೋ ಕ್ವಾಲಿಟಿಗೆ ತರಬೇಕಾಗಿತ್ತು ಅಂತ ಅನ್ನಿಸ್ತು. ಆದರೆ ಇದು ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು. ಸೊ ಮುಂದಿನ ವರ್ಷ ಇದಕ್ಕಿಂತ ಚೆನ್ನಾಗಿ ಎಲ್ಲ ಫುಲ್ ಪ್ಲ್ಯಾನ್ ಮಾಡಿ, ಈ ಸತಿ ಒಂದು ಸ್ವಲ್ಪ ಪ್ಲ್ಯಾನ್ಡ್ ಅಲ್ಲ, ಒಂದು ಸ್ವಲ್ಪ ಅನ್ಪ್ಲ್ಯಾನ್ಡ್ ಥರ. ಪ್ಲ್ಯಾನ್ ಏನೂ ಇರಲಿಲ್ಲ ನನಗೆ. ಮುಂದಿನ ವರ್ಷ ಎಲ್ಲ ಒಂದು ವಾರಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ. ಇವಾಗ ಈ ವಿಡಿಯೋ ಬಂದುಬಿಟ್ಟು ನನ್ನ ತಂಗಿ ಮಾಡಿರೋದು. ಇದೆಲ್ಲ ಪ್ರಸಾದ ಮಾಡ್ತಾ ಇರೋದು. ನಾನು ಅಂಗಡಿಗೆ ಹೋಗಿದ್ದೆ, ಏನೋ ಒಂದು ಸ್ವಲ್ಪ ಕೆಲಸ ಇತ್ತು. ಸೊ ಇದು ರವೆ ಉಂಡೆ ಇದು ರೆಸಿಪಿ ಆಗಿರುತ್ತೆ. ನಮ್ಮ ಮಮ್ಮಿ ಮತ್ತು ನನ್ನ ತಂಗಿ ಇಬ್ಬರು ಸೇರ್ಕೊಂಡು ಮಾಡಿರೋದು. ಹೇಗೆ ಮಾಡಿದ್ದಾರೆ ಅಂತ ನೋಡ್ಕೊಂಬನ್ನಿ.
ಇದು ಬಂದ್ಬಿಟ್ಟು ಫೈನಲ್ ಲುಕ್ ಆಫ್ ಫೇಸ್ ಡೆಕೋರೇಷನ್ ಮುಕ್ಕೋಡದ್ದು. ಜ್ಯುವೆಲ್ರಿ, ಕಿರೀಟ, ಮೂಗುತಿ ಎಲ್ಲ ನಾವು ಈಚೆ ತೊಗೊಂಡಿದ್ದು, ಯಾವುದೋ ಬುಕ್ಕಲ್ಲ. ಫೇಸಿಗೆ ಏನೇ ಬೇಕಾಗಿ ಲಿಪ್ಸ್ಟಿಕ್ಕಿಂದ ಎಲ್ಲ ಹಿಡ್ದು ಈಚೆನೇ ತೊಗೊಂಡಿದ್ದು, ಯಾವುದೂ ಬುಕ್ಕಲ್ಲ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫೇಸ್ ಡೆಕೋರೇಷನ್ ಇವಾಗ ನನ್ನ ತಂಗಿ ಸೀರೆ ಡ್ರ್ಯಾಪಿಂಗ್ ಮಾಡ್ತಿದ್ದಾಳೆ, ಸೊ ಒಳಗೆ ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ. ಇದೆಲ್ಲ ಫುಲ್ಲು ಅಂದರೆ ಕೆಳಗಡೆ ಸೆರಗು ಅದೆಲ್ಲ ನೀಟಾಗಿ ಬರೋಕ್ಕೆ ಸೆರಗೆಲ್ಲ ನಾನು ರೆಡಿ ಮಾಡಿಕೊಟ್ಟೆ, ಇದೆಲ್ಲ ಅವಳೇ ಮಾಡಿಕೊಂಡ್ಳು. ಇವಾಗ ನೆಕ್ಸ್ಟು ಬ್ಯಾಕ್ ಡ್ರಾಪ್ ತುಂಬ ಸಿಂಪಲ್ಲಾಗಿ ಇಟ್ಟಿದ್ದೀನಿ ನಾನು, ಏನೂ ಇಲ್ಲ. ಇದು ಮೀಶೋಲ್ಲಿ ಬುಕ್ ಮಾಡಿದ್ದು, ಅಂದರೆ ನಾವು ತುಂಬ ವರ್ಷದಿಂದನೇ ಬುಕ್ ಮಾಡಿದ್ವಿ. ಇದು ಈಚೆ ತಂದಿದ್ದು, ಚಿಕ್ಕಪೇಟೆಲ್ಲಿ ತಂದಿದ್ದು. ಇದೆಲ್ಲ ಹ್ಯಾಂಗಿಂಗ್ಸ್ ಏನೇನು ಮಾಡ್ತಾಯಿದ್ದೀನಿ ನಾನು ಅದೆಲ್ಲ ಚಿಕ್ಕಪೇಟೆಲ್ಲಿ ತಂದಿದ್ದು, ಯಾವುದು ಬುಕ್ಕಲ್ಲ. ಮತ್ತು ನೆಕ್ಸ್ಟು ದೇವ್ರಿಗೆ ಸೀರೆ ಉಡಿಸ್ಬೇಕು, ಎಲ್ಲ ಇವಾಗ ರೆಡಿ ಮಾಡ್ಕೋತಾಯಿದ್ದೀವಿ. ಬ್ಯಾಕ್ ಡ್ರಾಪ್ ಆದಮೇಲೆ ನೆಕ್ಸ್ಟು ಒಂದು ಟೇಬಲ್ ಇವಾಗ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನು. ಅದು ಈ ಮನೆ ಶಿಫ್ಟಿಂಗ್ ಮಾಡೋ ಟೈಮಲ್ಲಿ ತೆಗೆದುಬಿಟ್ಟಿದ್ವಿ ಆ ಟೇಬಲ್ ಮತ್ತು ಸ್ಟ್ಯಾಂಡ್ ಎರಡೂ. ಇವಾಗ ಅದನ್ನು ಡಬಲ್ ಸೈಡೆಡ್ ಗಮ್ಮಿಂದ ಸೆಕ್ಯೂರ್ ಮಾಡಿಕೊಂಡೆ. ಇವಾಗ ಇದು ಫೈನಲ್ ಔಟ್ಕಮ್. ನೆಕ್ಸ್ಟು ಅದ್ರ ಮೇಲೆ ಮಾಮೂಲಿ ನಾವೇನೇನು ಎಲ್ಲರಿಗೂ ಗೊತ್ತಿರುತ್ತಲ್ವ, ವರಮಹಾಲಕ್ಷ್ಮಿ ಮಾಡೋರಿಗೆ ಪ್ರತಿ ವರ್ಷ ನಾವು ಅದೇ ಥರ ಒಂದು ಪೀಠ ಇಟ್ಟು ಅದ್ರ ಮೇಲೆ ರಂಗೋಲಿ ಹಾಕಿ, ನೆಕ್ಸ್ಟು ನಾವೇನು ಸ್ಟ್ಯಾಂಡ್ ಇತ್ತಲ್ಲ, ಅದು ನಾವು ಕಸ್ಟಮೈಸ್ ಮಾಡಿಸ್ಕೊಂಡಿರೋದು. ಅದು ಚಿಕ್ಕಪೇಟೆಲ್ಲೇ ಹೋಗಿ ಮಾಡಿಸ್ಕೊಂಡು ಬಂದಿರೋದು, ಎಲ್ಲೂ ಸಿಗೋಲ್ಲ, ಅದು ನಾವೇ ಮಾಡಿಸ್ಕೊಬೇಕು. ನಾವು ಇದೇ ಥರ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನಮಗೆ ಅನ್ನಿಸ್ತು, ಯಾಕಂದರೆ ತುಂಬ ಅಂದರೆ ಕೈ ಕಾಲೆಲ್ಲ ನೀಟಾಗಿ ಅಟ್ಯಾಚ್ ಮಾಡೋಕ್ಕೆ ಬರೀ ಬಿನ್ಗೆ ಇಟ್ಟು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವೇ ಕಸ್ಟಮೈಸ್ ಮಾಡಿಸಿ ಸ್ಟ್ಯಾಂಡ್ ಮಾಡಿಸಿದ್ದು. ಅದು ತುಂಬ ಒಂದು 3 ಇಯರ್ಸ್ 4 ಇಯರ್ಸ್ ಹಿಂದೆ ನಾವು ಮಾಡಿಸಿದ್ದು, ನಾವು ಹಳೆ ಮನೆಯಲ್ಲಿದ್ದಾಗ. ಇವಾಗ ರಂಗೋಲಿ ಎಲ್ಲ ಹಾಕಿ ಅದಕ್ಕೆ ನಾವು ಫಸ್ಟೇ ಇವಾಗ ಸ್ಟ್ಯಾಂಡ್ಗೆ ಕೈ ಕಾಲನ್ನ ಫಿಕ್ಸ್ ಮಾಡಿದರು. ನಮ್ಮ ಮಮ್ಮಿ ಮತ್ತು ನನ್ನ ತಂಗಿ ಇಬ್ಬರು ಸೇರಿಕೊಂಡು ಕೈ ಕಾಲೆಲ್ಲ ಫಿಕ್ಸ್ ಮಾಡಿ, ಅಂದರೆ ಗೋಲ್ಡನ್ ಪಾಲಿಶ್ ಹಸ್ತ ಅದನ್ನೆಲ್ಲ ನೀಟಾಗಿ ಫಿಕ್ಸ್ ಮಾಡಿ, ಕಾಲ್ಗೆಜ್ಜೆಲ್ಲ ಹಾಕಿ ಬಳೆನೂ ಹಾಕಿದ್ರು. ಅದೆಲ್ಲ ಬೇಗ ಫಿಕ್ಸ್ ಮಾಡಿಕೊಂಡ್ರೆ ಸೀರೆ ಉಡಿಸ್ಬೇಕಾದ್ರೆ ಪಟ ಅಂತ ಮಾಡಿಬಿಡ್ಬೋದು. ನೋಡಿ ಈ ಥರ ಕಾಣ್ತಿದೆ. ನನ್ನ ತಂಗಿ ಇಟ್ಲು. ಈಗ ನೆಕ್ಸ್ಟು ಇವಾಗ ಅದಕ್ಕೆ ಅಂದರೆ ಹ್ಯಾಂಡ್ಸ್ನೆಲ್ಲ ಕವರ್ ಮಾಡೋಕ್ಕೋಸ್ಕರ ನಾವು ಸೀರೆಲೇ ಬ್ಲೌಸ್ ಬರುತ್ತಲ್ಲ, ಅದನ್ನು ಕಟ್ ಮಾಡಿಸ್ಕೊಂಡು ಬಂದಿದ್ವಿ ಅಲ್ಲೇ ಅಂಗಡಿಲೇ. ಅವತ್ತು ಸೀರೆ ತಂದಿದ್ದ ದಿನ ಅದನ್ನು ಇವಾಗ ಹಿಂದೆ ಕಟ್ಟಿ ಅದನ್ನು ಕೈಗೆ ಕಟ್ಟಿ ಸೆಕ್ಯೂರ್ ಮಾಡ್ಕೊಂಡ್ವಿ. ನೆಕ್ಸ್ಟು ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಸೀರೆ ಎಲ್ಲ, ಇವಾಗ ಅದನ್ನು ಡ್ರ್ಯಾಪ್ ಮಾಡ್ತಾಯಿದ್ದೀವಿ. ಇದೇನು ಅಂದರೆ ನಾವು ಇವಾಗ ಪ್ಲೇಟ್ ಮೇಲೆ ಅಕ್ಕಿ ಹಾಕಿಡ್ತೀವಿ ನೋಡಿ. ನನ್ನ ತಂಗಿ ಹಿಂಗೆ ಕೂತಿದಾಗ ಹೇಳಿದ್ಲು, ಅವಳು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ಲು ಅನಿಸುತ್ತೆ ಇನ್ಸ್ಟಾಗ್ರಾಮಲ್ಲಿ. ಈ ಥರ 1 ಲೋಟ ಅಕ್ಕಿ ನಾವು ಎಷ್ಟು ಅಕ್ಕಿ ಹಾಕಿರ್ತೀವೋ ಅದು ನೆಕ್ಸ್ಟು ಮೆಷರ್ ಮಾಡಿ ನೋಡಿದಾಗ ಎಲ್ಲ ಫುಲ್ ದೇವರೆಲ್ಲ ಎತ್ತಾದಮೇಲೆ ಅದು ಜಾಸ್ತಿ ಹೆಚ್ಕೊಂಡ್ರೆ, ನೋಡಿ ಮೆಷರ್ ಮಾಡ್ತಿದ್ದಾಳು, ಇದಕ್ಕಿಂತ ಜಾಸ್ತಿ ಹೆಚ್ಕೊಂಡ್ರೆ ಅದು ದೇವ್ರು ಬಂದು ಹೋಗಿದೆ ಅಂತ ಅರ್ಥ ಅಂತೆ. ಸೊ ಅದಕ್ಕೆ ಈ ಥರ ಟೆಸ್ಟ್ ಮಾಡೋಣ ನಾವು ಒಂದು ಸತಿ ಅಂತ ಅಂದ್ಲು. ಅದು ನಿಜಾನೋ ಇಲ್ವೋ ಅಂತ, ನಿಜಾನೇ, ಯಾವ ದೇವರು ಹಂಗಿರೋಕ್ಕಾಗಲ್ಲ, ಲಕ್ಷ್ಮಿ ಬಂದೇ ಬರ್ತಾರೆ ಎಲ್ಲರ ಮನೆಗೂ. ಸೊ ಅವಳು ಅನ್ನಿಸ್ತು ಅನಿಸುತ್ತೆ ಅವಳಿಗೆ, ಅದಕ್ಕೆ ಟೆಸ್ಟ್ ಮಾಡೋಣ ಅಂದರು. ಅದನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತೀನಿ ನಾನು. ಇವಾಗ ಆ ಸ್ಟ್ಯಾಂಡ್ ಮೇಲೆ ಪ್ಲೇಟ್ ಇಟ್ಟು ಅದ್ರ ಮೇಲೆ ಓಮು, ಸ್ವಸ್ತಿಕ್ಕು, ಶ್ರೀ ಎಲ್ಲ ಬರೆದು ನಮ್ಮ ಮಮ್ಮಿ ಬರಿತಾ ಇದ್ದಾರೆ, ಅದೆಲ್ಲ ಬರೆದು ಇದು ನಾವು ಬಿನ್ಗೆಗೆ ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ತೊಗೊಂಡು ನೀಟಾಗಿ ಸುತ್ಕೊಂಡಿದ್ವಿ. ಅದನ್ನು ಸುತ್ಕೊಂಡು ಬ್ಲೌಸ್ ಪೀಸ್ ಬಂದ್ಬಿಟ್ಟು ಹಳೇದಲ್ಲ, ಅದು ನಾವು ಈಚೆ ಸೀರೆ ತರಕ್ಕೆ ಹೋದಾಗೇ ಬೈ ಮಾಡಿದ್ವಿ. ಇವಾಗ ನೋಡಿ ಫೈನಲ್ ಔಟ್ಕಮ್. ಸೀರೆ ಎಲ್ಲ ನೀಟಾಗಿ ಉಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಬಿನ್ಗೆಗೆ ಇವಾಗೆ ನೀರು ಮತ್ತು ಅದೇನೇನು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಮತ್ತು ಅದೇನೇನೋ ಚಕ್ರ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಲಾಸ್ಟಲ್ಲಿ ಹಾಕ್ತೀವಿ ನಾವು. ಅದಕ್ಕೆ ಫಸ್ಟ್ ಎಲ್ಲ ನೀಟಾಗಿ ಪ್ರತಿ ವರ್ಷ ಲೇಟ್ ಆಗುತ್ತಲ್ವ, ಸೊ ಅದಕ್ಕೆ ಎಲ್ಲ ನೀಟಾಗಿ ಡ್ರ್ಯಾಪ್ ಮಾಡಿ ಇಟ್ಕೊಂಡಿದ್ವಿ. ಫೈನಲಾಗಿ ಫೇಸ್ ಮಕೋಡ ಎಲ್ಲ ಹಾಕಾದ್ಮೇಲೆ ಹೇಗೆ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು. ಇವಾಗ ನಾನು ದೇವ್ರ ಮನೆ ಎಲ್ಲ ನೀಟಾಗಿ ರೆಡಿ ಮಾಡ್ತಿದ್ದೆ, ಹೂವೆಲ್ಲ ಮುಡಿಸಿ. ಫಸ್ಟೇ ಎಲ್ಲ ನೀಟಾಗಿ ತೊಳೆದಿಟ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದೆ. ಇವಾಗ ಏನಿದ್ರು ಹೂವೆಲ್ಲ ಮುಡಿಸಿ, ಹೂ ಕಟ್ತಿದ್ರು ನಮ್ಮ ಮಮ್ಮಿ, ಆಗಲೇ ಹೇಳಿದ್ನಲ್ವ ಹೂ ಕಟ್ಟಬೇಕಾಗಿತ್ತು. ಸೊ ಹೂವೆಲ್ಲ ಕಟ್ಕೊಡ್ತಿದ್ರು, ಅದನ್ನೆಲ್ಲ ನಾನು ಡೆಕೋರೇಷನ್ ಮಾಡ್ತಿದ್ದೆ. ನನ್ನ ತಂಗಿ ಬಾಗಿಲಿಗೆ ಏನಂತಾರೆ ಚೆಂಡು ಹೂವು ಪೋಣಿಸ್ತಿದ್ಲು, ಅದು ಬಾಗಿಲಿಗೆ ಹಾಕೋಣ ಅಂತ ನಮ್ಮ ಮಮ್ಮಿ ತಂದಿದ್ರು. ಇವಾಗ ನನ್ನ ತಂಗಿ ಈ ಥರ ಕ್ರಾಫ್ಟ್ಸಲ್ಲೆಲ್ಲ ಅವಳಿಗೆ ತುಂಬ ಇಷ್ಟ. ಸೊ ಈ ಸತಿ ನಾವು ಪ್ರತಿ ವರ್ಷ ಗ್ಲಾಸ್ ಬೌಲ್ಸಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಂದು ಪ್ಲೇಟಲ್ಲಿ ಇಡ್ತಾಯಿದ್ವಿ. ಆದರೆ ಈ ಸತಿ ಇವಳು ಈ ಥರ ಬಾಳೆಯಲ್ಲಿ ಕಪ್ಸ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಒಂದು ಪ್ಲೇಟಲ್ಲೆಲ್ಲ ಇಟ್ಟು ಡೆಕೋರೇಟ್ ಮಾಡಿಕೊಟ್ಲು. ಹೇಗಿದೆ ಅಂತ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಾದಮೇಲೆ ಎಲ್ಲ ಫುಲ್ ತಟ್ಟೆ ಎಲ್ಲ ಜೋಡಿಸಿದ್ದು ನಮ್ಮ ಮಮ್ಮಿ ನನ್ನ ತಂಗಿ ಇಬ್ಬರು ಸೇರಿಕೊಂಡೆ ಎಲ್ಲ ಫುಲ್ ಡೆಕೋರೇಟ್ ಮಾಡಿದ್ದವರು.
ನಾನೇನಾದರೂ ಸೀರೆ ಡ್ರಾಪಿಂಗು ಮತ್ತು ಇದೆಲ್ಲ ಹೆಲ್ಪ್ ಮಾಡಿದೆ ಅಷ್ಟೇ. ಫುಲ್ ಡೆಕೋರೇಟ್ ಮಾಡಿದ್ದು ತಟ್ಟೆಯಿಂದ ಇಟ್ಟು ಮುಂದೆಗಡೆ ಎಲ್ಲ ಹೂವಿಂದ ಹಿಡಿದು ಎಲ್ಲ ಅವರೇ ನೀಟಾಗಿ ಡ್ರಾಪ್ ಮಾಡಿದ್ದು, ಎಲ್ಲ ಫುಲ್ ನೀಟಾಗಿ ರೆಡಿ ಮಾಡಿದ್ದು, ಡೆಕೋರೇಟ್ ಮಾಡಿದ್ದು. ಇವಾಗ ಎಲ್ಲ ಫುಲ್ ಸ್ನಾನ ಮಾಡ್ಕೊಬಂದ್ವಿ. ನನ್ನ ತಂಗಿ ವೀಡಿಯೋ ಮಾಡ್ತಾವಳೆ ಸಡನ್ನಾಗಿ ಆಫ್ಟರ್ ಅ ಲಾಂಗ್ ಟೈಮ್. ನಿಮಗೆಲ್ಲ ಅನಿಸುತ್ತೆ ಸಡನ್ನಾಗಿ ವೀಡಿಯೋ ಮಾಡ್ತಿದ್ದಾಳೆ ಅವಳು. ನನ್ನನ್ನು ತೋರಿಸ್ತಿದ್ಲು ಏನು ಹೆಂಗೈತೆ ದೇವರು ಅಂತ. ನಾನು ಒಂದು ಸ್ವಲ್ಪ ಟಯರ್ಡ್ ಆಗಿದ್ನಲ್ಲ, ಹಾಗಾಗಿ ಏನೂ ಅಷ್ಟು ಮಾತಾಡೋಕ್ಕಾಗಲಿಲ್ಲ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಿಮಗೆ ನಾನು. ಇಲ್ಲ ವಾಯ್ಸ್ ಓವರ್ ಕೊಡ್ತಾ ಇರಲಿಲ್ಲ, ಡೈರೆಕ್ಟ್ ಹಾಗೆ ವೀಡಿಯೋ ಮಾಡ್ತಾಯಿದ್ವಿ, ರಾನೇ ಹಾಗೆ ಹಾಕ್ತಾಯಿದ್ವಿ. ಅದಕ್ಕೆ ನಾನು ಟಯರ್ಡ್ ಆಗಿದ್ನಲ್ಲ, ಯಾವುದೇ ಥರ ಅಂದರೆ ಮಾತಾಡೋಕ್ಕಾಗ್ತಾಯಿರಲಿಲ್ಲ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಬೆಳಗ್ಗೆ ಅಂದರೆ ದೇವ್ರ ಪ್ರಸಾದ ಮಾಡಿಕ್ಬೇಕಲ್ಲ, ಫಸ್ಟು ಪೂಜೆ ಮಾಡೋಕ್ಕಿಂತ ಮುಂಚೆ ಪ್ರಸಾದ ಮಾಡಿ ಇಟ್ಬಿಟ್ಟು ನನ್ನ ತಂಗಿ ಮಾಡ್ತಿದ್ದಾಳೆ ಆ ಕೆಲಸನ. ನಾವು ಈಚೆ ಎಲ್ಲ ನಾನು ರಂಗೋಲಿ ಹಾಕಬೇಕಾಗಿತ್ತು, ಬಾಗಿಲೆಲ್ಲ ಫುಲ್ ಡೆಕೋರೇಟ್ ಮಾಡಬೇಕಾಗಿತ್ತು. ದೇವ್ರ ಮನೆ ಎಲ್ಲ ಫುಲ್ ನನಗೆ ವಹಿಸ್ಬಿಟ್ಟಿದ್ರು ನಮ್ಮ ಮಮ್ಮಿ, ನೀನೇ ರೆಡಿ ಮಾಡಬೇಕು ಅಂತ. ಅದನ್ನೆಲ್ಲ ನಾನು ಬಾಗಿಲಿಗೆಲ್ಲ ತೋರಣ ಎಲ್ಲ ಹಾಕಿ ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಎಷ್ಟೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ. ಟೈಮ್ ಸಿಗದೇ ಇದ್ದರೂ ಆ ಬ್ಯುಸಿ ಇದರಲ್ಲಿ ಬೆಳಗ್ಗೆ 4:30 5:30 ಅಷ್ಟರಲ್ಲೆಲ್ಲ ಪೂಜೆ ಆಗಬೇಕಾಗಿತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ. ಸೊ ಅದಕ್ಕೆ ಎಲ್ಲ ಫುಲ್ ಪಟ ಅಂತ ಮಾಡ್ತಾಯಿದ್ವಿ. ಅದರಲ್ಲೂ ನನ್ನ ತಂಗಿ ಸೈಡ್ ಗ್ಯಾಪಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದಾಳೆ. ಸೊ ಇದು ಬಂದುಬಿಟ್ಟು ಸಜ್ಜಿಗೆ ಅಂತ, ಇದು ಹೇಗೆ ಮಾಡಿದ್ದಾಳೆ ಅಂತ ನೋಡ್ಕೊಂಬನ್ನಿ. ಇವಾಗ ನೋಡಿ ಫೈನಲ್ ಎಲ್ಲ ಫುಲ್ ದೀಪ ಎಲ್ಲ ಹಚ್ಚಿ ದೇವ್ರಿಗೆಲ್ಲ ಪೂಜೆ ಮಾಡಿ ದೇವ್ರು ಈ ಥರ ಕಾಣ್ತಾಯಿದೆ. ನಮ್ಮನೆ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬ್ಯಾಕ್ ಡ್ರಾಪ್ ಹೇಗಿದೆ, ಡೆಕೋರೇಷನ್ ಹೇಗಿದೆ, ದೇವ್ರಿಗೆ ಅಲಂಕಾರ ಹೇಗೆ ಮಾಡಿದ್ದೀವಿ, ಸೀರೆ ಹೇಗೆ ಉಡ್ಸಿದ್ದೀವಿ ಎಲ್ಲ ಕಮೆಂಟ್ ಮಾಡಿ. ಡೆಕೋರೇಷನ್ ಹೇಗೆ ಮಾಡಿದ್ದೀವಿ ಎಲ್ಲನೂ ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಕೇಳೋದು ನಾನು, ಜಾಸ್ತಿ ಸಪೋರ್ಟ್ ತೋರಿಸಿ. ಇದು ನನ್ನ ತಂಗಿ ಫೈನಲ್ ಎಲ್ಲ ಪೂರ್ತಿ ಹೇಗೆ ಎಲ್ಲ ಡೆಕೋರೇಟ್ ಮಾಡಿದ್ವಿ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದಾಳೆ. ಅದನ್ನು ಎಷ್ಟು ನೀಟಾಗಿ ತೊಗೊಂಡಿದ್ದಾಳೆ. ಅಲ್ಲೊಂದು ಇಲ್ಲೊಂದು ಕ್ಲಿಪ್ಪಿಂಗ್ ಅವಳು ತೊಗೊಂಡಿದ್ದಾಳೆ. ನಾನು ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ, ನಾನು ಯಾವುದೇ ಥರದ ವೀಡಿಯೋಗೆ ಬರಲಿಲ್ಲ ಹೇಳಬೇಕು ಅಂದರೆ. ಅವತ್ತು ಅವಳು ವೀಡಿಯೋ ಅಂತ ಅವಳೇ ಮಾಡಿಕೊಂಡ್ಳು, ನನ್ನ ಕೈಲಿ ಆಗ್ತಾಯಿರಲಿಲ್ಲ. ಅಂದರೆ ಗೊತ್ತಲ್ವ, ಒಂದಾದ್ಮೇಲೆ ಒಂದು ಕೆಲಸ ಬರ್ತಾನೆ ಇರುತ್ತೆ. ಸೊ ಅವಳಿಗೆ ನಾನು ವಹಿಸಿದ್ದೆ ಅಂತಲೇ ಫಸ್ಟೇ ಹೇಳಿದ್ದೆ, ವೀಡಿಯೋ ಮಾಡ್ಕೊಂಬಿಡು ನೀನು, ನನ್ನ ಕೈಲಾಗಲ್ಲ, ಫುಲ್ ಬ್ಯುಸಿ ಆಗ್ತೀನಿ ನಾನು ಅಂತ. ಪಾಪ ಅವಳು ಕೆಲಸ ಮಾಡಿಕೊಂಡು ಅಲ್ಲೊಂದು ಇಲ್ಲೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದಾಳೆ. ಅಂದರೆ ಎಂಟೈರ್ ವೀಡಿಯೋ ಕ್ರೆಡಿಟ್ಸ್ ಎಲ್ಲ ಅವಳಿಗೆ ಹೋಗಬೇಕು. ಎಷ್ಟೊಂದು ಕ್ಲಿಪ್ಪಿಂಗ್ಸು ನಾನು ಅಲ್ಲೊಂದು ಇಲ್ಲೊಂದು ಅಷ್ಟೇ ತೊಗೊಂಡಿರೋದು ವೀಡಿಯೋ ಸ್ಟಾರ್ಟಿಂಗಲ್ಲೆಲ್ಲ. ಅದಾದಮೇಲೆ ಅವಳೇ ಪೂರ್ತಿ ಪ್ರತಿಯೊಂದು ಕ್ಲಿಪ್ಪಿಂಗ್ಸು ಪ್ರತಿಯೊಂದು ಇದೂ ಯೂಟ್ಯೂಬ್ಗೆ ಅಂತಲೇ ಅವಳೇ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದು, ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದು. ಇವಾಗ ನೋಡಿ ಫೈನಲಾಗಿ ದೇವ್ರು ಹೇಗೆ ಕಾಣ್ತಿದೆ ಅಂತ ಯಾರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ರಂಗೋಲಿ ನಾನೇ ಬಿಡಿಸಿದ್ದು. ಇದು ದೇವ್ರ ಮನೆ ಹೇಗೆ ಕಾಣ್ತಿದೆ ಎಲ್ಲ ಫುಲ್ಲು, ದೇವ್ರ ಮನೆ, ವರಲಕ್ಷ್ಮಿ ಎಲ್ಲ ಹೇಗೆ ಕಾಣ್ತಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಇವಾಗ ನಮ್ಮ ಮಮ್ಮಿ ಕುಂಕುಮಾರ್ಚನೆ ಮಾಡ್ತಿದ್ದಾರೆ. ಎಲ್ಲ ಫುಲ್ ಪೂಜೆ ಎಂಡ್ ಆದಮೇಲೆ ಕುಂಕುಮಾರ್ಚನೆ ಮಾಡ್ತಿದ್ದಾರೆ. ಪ್ರತಿ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ನಮ್ಮ ಮಮ್ಮಿ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಊಟ ಎಲ್ಲ ಮುಗಿಸಿ ಇವಾಗ ನೆಕ್ಸ್ಟ್ ಇದು ಬಂದುಬಿಟ್ಟು ಡೇ 1 ಆಫ್ ವರಮಹಾಲಕ್ಷ್ಮಿ. ಈ ವರ್ಷ ನಾವು 3 days ಕೂರ್ಸೋಣ, ಅಂದರೆ 3rd ಡೇಗೆ ದೇವ್ರನ್ನ ಎತ್ತಾನ ಅಂತ. ಕೆಲವರು 2 days ಕೂರಿಸ್ತಾರೆ, 3 days ಕೂರಿಸ್ತಾರೆ. ಸೊ ಇದು ಡೇ 1 ಆಫ್ ವರಮಹಾಲಕ್ಷ್ಮಿ ಹಬ್ಬ. ನೆಕ್ಸ್ಟು ಡೇ 2 ಡೇ 3 ಇದೆಲ್ಲ ಹಾಕ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್, ಓಕೆ ಬಾಯ್.